ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ಬೈನಾಮಿಯಲ್ ಥಿಯರಮ್ ಮೇಲೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ, ಫುಲ್ ನೀಟಾಗಿ ಅರ್ಥ ಆಗ್ತಾ ಹೋಗ್ಬೇಕು. ಸೊ ಸೊಲ್ಯೂಷನ್ ಫಸ್ಟು ನಮಗೆ ಗೊತ್ತಿದೆ ಏನು, ವಿ ನೋ ದಟ್. ಗೊತ್ತಿಲ್ಲ ಅಂತಂದ್ರೂ ವಿ ನೋ ದಟ್ ಅಂತಾನೆ ಬರೀಬೇಕು, ಸರಿನಾ? ಏನು, ಬೈನಾಮಿಯಲ್ ಥಿಯರಮ್, ವಿ ನೋ ದಟ್ ಬೈನಾಮಿಯಲ್ ಥಿಯರಮ್. ಸೊ ಬೈನಾಮಿಯಲ್ ಥಿಯರಮ್ ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡೋದು? ಎಕ್ಸ್ ಪ್ಲಸ್ ವೈ ಪವರ್ ಎನ್ ವಿಲ್ ಬಿ ರಿಟರ್ನ್ ಆಸ್ ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 to n ಎನ್ ಸಿ ಆರ್ ಎಕ್ಸ್ ಪವರ್ ಆರ್ ಇಂಟು ವೈ ಪವರ್ ಎನ್ ಮೈನಸ್ ಆರ್. ಗೊತ್ತಾಯ್ತಾ? ಬೈನಾಮಿಯಲ್ ಥಿಯರಮ್ದು ಫಾರ್ಮುಲಾ ಏನು? ಎಕ್ಸ್ ಪ್ಲಸ್ ವೈ ಪವರ್ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 to n ಎನ್ ಸಿ ಆರ್ ಎಕ್ಸ್ ಪವರ್ ಆರ್ ವೈ ಪವರ್ ಎನ್ ಮೈನಸ್ ಆರ್. ಸೊ ಈಗ ನೋಡಿ, ಇಲ್ಲಿ ಕಂಪ್ಯಾರಿಸನ್ ಅನ್ನ ಮಾಡಿ. ನಮಗೆ ಕೊಟ್ಟಿರುವಂತ ಎಕ್ಸ್ಪೆನ್ಷನ್ ಮತ್ತೆ ಎಕ್ಸ್ ಪ್ಲಸ್ ವೈ ಪವರ್ ಎನ್. ಸೊ ಈಗ ಎಕ್ಸ್ ಇರುವಂತ ಜಾಗದಲ್ಲಿ ಏನಿದೆ, 2x ಇದೆ. ಸೊ ಎಕ್ಸ್ ಇರುವಂತ ಜಾಗದಲ್ಲಿ 2x ಇದೆ. ವೈ ಇರುವಂತ ಜಾಗದಲ್ಲಿ ಏನಿದೆ, -3y ಇದೆ. ಮೈನಸ್ ಕೂಡ ಸೇರಿಸ್ಕೋಬೇಕು, ಸರಿನಾ? -3y ಮೈನಸ್ ಇದ್ರೆ ನೆಕ್ಸ್ಟ್ ಎನ್ ಜಾಗದಲ್ಲಿ ಏನಿದೆ ನೋಡಿ, ಎನ್ ಇರುವಂತ ಜಾಗದಲ್ಲಿ 12 ಇದೆ. ಸೊ ಇಷ್ಟು ಬರ್ದಾಯ್ತಾ? ಈಗ ಎಕ್ಸ್ ಜಾಗದಲ್ಲಿ ಏನಿದೆ ಅದನ್ನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ವೈ ಜಾಗಕ್ಕೆ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎನ್ ಜಾಗಕ್ಕೆ ಎನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ? ಎಕ್ಸ್ ಜಾಗಕ್ಕೆ ಎಕ್ಸ್ ವ್ಯಾಲ್ಯೂ ಅಂದರೆ 2x ಪ್ಲಸ್ ವೈ ಜಾಗಕ್ಕೆ ವೈ ವ್ಯಾಲ್ಯೂ ದಟ್ ಈಸ್ -3y ಹೋಲ್ ಪವರ್ ಎನ್ ವ್ಯಾಲ್ಯೂ. ಸೊ ಎನ್ ವ್ಯಾಲ್ಯೂ ಏನು ಕೊಟ್ಟಿರೋದು 12 ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 to n. ಎನ್ ವ್ಯಾಲ್ಯೂ ಏನಿದೆ 12, ಎನ್ ಸಿ ಆರ್ ಅಂತ ಅಂದ್ರೆ 12CR. ಆರ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ 2x. ಸೊ 2x ಹೋಲ್ ಪವರ್ ಆರ್ ಇಂಟು ವೈ ವ್ಯಾಲ್ಯೂ ಏನಿರೋದು ನನಗೆ -3y ಹೋಲ್ ಪವರ್ ಎನ್ ಮೈನಸ್ ಆರ್. ಸೊ ಎನ್ ವ್ಯಾಲ್ಯೂ ಏನಿದೆ 12 ಅಂತ ಕೊಟ್ಟಿದ್ದಾರೆ, ಸರಿನಾ? ಆರ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಈಗ ಏನು ಮಾಡಬೇಕು ಅಂದರೆ ಇದನ್ನ ಆದಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು, ಅಂದರೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ವೆರಿ ಸಿಂಪಲ್, 2x ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 3y ಹೋಲ್ ಪವರ್ 12 ಕ್ಯಾನ್ ಬಿ ರಿಟರ್ನ್ ಆಸ್ ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 to 12CR. ಈಗ ನೋಡಿ, ಇಲ್ಲಿ 2x ಹೋಲ್ ಪವರ್ ಆರ್ ಅಂತ ಇದೆ. ಈಗ ಎ ಬಿ ಹೋಲ್ ಪವರ್ ಎನ್ ಅಂತ ಇತ್ತು ಅಂತ ಅನ್ಕೊಳ್ಳಿ, ಅದನ್ನ ಏನಂತ ಬರೀಬಹುದು? ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಅಂತ ಬರೀಬಹುದು, ಸರಿನಾ? ಎ ಬಿ ಹೋಲ್ ಪವರ್ ಎನ್ ಅಂತ ಇದ್ರೆ ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಅಂತ ಬರೀಬಹುದು. ಸೊ ಇಲ್ಲೇನಿದೆ ನೋಡಿ, 2x ಹೋಲ್ ಪವರ್ ಆರ್ ಅಂತ ಇದೆ. ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ಎಕ್ಸ್ ಇದೆ. ಸೊ ಇದನ್ನ ಏನಂತ ಬರೀಬಹುದು? 2 ಪವರ್ ಆರ್ ಇಂಟು ಎಕ್ಸ್ ಪವರ್ ಆರ್ ಅಂತ ಬರೀಬಹುದಾ? ನೋಡಿ, ಅದೇ ಫಾರ್ಮೆಟ್ ಅಲ್ಲಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ, -3y ಅಂತ ಇದೆ. ಸೊ ಇದನ್ನ ಯಾವ್ದು ರೀತಿ ಬರೀಬಹುದು? -3ಗೆ ಒಂದ್ಸಲಿ ಮತ್ತೆ ವೈಗೆ ಒಂದ್ಸಲಿ. ಸೊ -3 ಹೋಲ್ ಪವರ್ ಅಲ್ಲಿ ಏನಿದೆ 12 - r ಇಂಟು ವೈ. ನೆಕ್ಸ್ಟ್ ವೈ ಪವರ್ 12 - r, ಸರಿನಾ? ನಾವು ಸಪರೇಟ್ ಮಾಡ್ಕೊಂಡಿದೀವಿ. ಸೊ ಈಗ ನೋಡಿ, 2 ಪವರ್ ಆರ್ ಇದೆ, ಎಕ್ಸ್ ಪವರ್ ಆರ್ ಇದೆ, -3 ಪವರ್ 12 - r ಇದೆ, ವೈ ಪವರ್ 12 - r ಇದೆ. ಸೊ ಈಗ ಏನ್ ಮಾಡ್ತೀನಿ, ನಂಬರ್ಗಳನ್ನ ಒಂದ್ ಕಡೆಗೆ ಮತ್ತೆ ಈ ವೇರಿಯೇಬಲ್ಸ್ ಎಕ್ಸ್ ಮತ್ತೆ ವೈ ಇದೆಯಲ್ಲ ಅದನ್ನ ಒಂದ್ ಕಡೆಗೆ ಬರ್ಕೊಂತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ? 2x -3y ಹೋಲ್ ಪವರ್ 12 ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 to 12CR. ನೋಡಿ, 2 ಪವರ್ ಆರ್ ಇಂಟು -3 ಹೋಲ್ ಪವರ್ 12 - r ಇಂಟು ಎಕ್ಸ್ ಪವರ್ ಆರ್ ಇಂಟು ವೈ ಪವರ್ 12 - r. ಸೊ ಈಗ ನೋಡಿ, ಇಲ್ಲಿ ಅವ್ರು ಏನಂತ ಕೇಳಿರೋದು, ಕೋಎಫಿಷಿಯಂಟ್ಸ್ ಆಫ್ ದಿ ಎಕ್ಸ್ ಪವರ್ 9 ವೈ ಪವರ್ 3. ಈಗ ನೋಡಿ, ಇಲ್ಲಿ ಎಕ್ಸ್ ಪವರ್ ವ್ಯಾಲ್ಯೂ ಏನಿದೆ ನನಗೆ ಆರ್ ಇದೆ, ಎಕ್ಸ್ ಪವರ್ ಆರ್ ಅಂತ ಇದೆ. ನನಗೆ ಬೇಕಾಗಿರೋದೇನು? ಎಕ್ಸ್ ಪವರ್ 9 ಆಗಿರ್ಬೇಕು, ಸರಿನಾ? ಎಕ್ಸ್ ಪವರ್ 9 ಆಗಿರ್ಬೇಕು. ಸೊ ಬೇಸ್ ಸೇಮ್ ಇದೆ, ಇದೇನು ಬೇಕಾಗಿಲ್ಲ. ಇವೆರಡನ್ನ ಈಕ್ವೇಟ್ ಮಾಡಿ. ಈಗ ಏನು ಗೊತ್ತಾಯ್ತು? ಆರ್ ವ್ಯಾಲ್ಯೂ 9 ಅಂತ ಗೊತ್ತಾಯ್ತು. ಏನು? ಆರ್ ವ್ಯಾಲ್ಯೂ 9 ಅಂತ ಗೊತ್ತಾಯ್ತು. ಸೊ ಇವಾಗ ಆರ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಬೇಕಾದ್ರೆ ಇಲ್ಲಿ ನೋಡಿ, ವೈ ಏನಾಗಿ ಕನ್ವರ್ಟ್ ಆಗಬೇಕು? ಪವರ್ 3 ಆಗಿ ಕನ್ವರ್ಟ್ ಆಗಬೇಕು. ಇಲ್ಲೇನಿದೆ ನನಗೆ ವೈ ಪವರ್ 12 - r ಇದೆ. ನನಗೆ ಬೇಕಾಗಿರೋದು ವೈ ಪವರ್ 3 ಬೇಕು. ಸೊ ಈಗ ಬೇಸ್ ಸೇಮ್ ಇರೋದ್ರಿಂದ ಪವರ್ಸ್ ಅನ್ನ ಈಕ್ವೇಟ್ ಮಾಡ್ಕೊಳ್ಳೋಣ. 12 - r ಇಸ್ ಈಕ್ವಲ್ ಟು 3. ಆರ್ ವ್ಯಾಲ್ಯೂ ಏನಾಗುತ್ತೆ? 12 ಪ್ಲಸ್ 3 ಅನ್ನ ಈ ಕಡೆ ಕಳಿಸಿದ್ರೆ -3 ಆಗುತ್ತೆ, -r ಅನ್ನ ಆ ಕಡೆ ಕಳಿಸಿದ್ರೆ +r ಆಗುತ್ತೆ. ಸೊ 12 - 3 ಅಂತಂದ್ರೆ 9. ನೋಡಿ, ಇಲ್ಲಿ ಆರ್ ವ್ಯಾಲ್ಯೂ ಇಲ್ಲೂ 9 ಬಂತು, ಇಲ್ಲೂ 9 ಬಂತು. ಈಗ ಎಲ್ಲೆಲ್ಲಿ ಆರ್ ಇದೆ ಆ ಎಲ್ಲಾ ಜಾಗಕ್ಕೂ ಕೂಡ 9 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ವ್ಯಾಲ್ಯೂ ಏನಾಗುತ್ತೆ? ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 to 12 2x -3y ಹೋಲ್ ಪವರ್ 12C. ಆರ್ ವ್ಯಾಲ್ಯೂ ಏನಿದೆ 9 ಇಂಟು 2 ಪವರ್ 9 -3 ಪವರ್
12 ಮೈನಸ್ 9 ಸರಿನಾ. 12 ಮೈನಸ್ 6 ಅಲ್ವಾ, 12 ಮೈನಸ್ 9 ಅಂದ್ರೆ ಎಷ್ಟಾಗುತ್ತೆ 3 ಆಗುತ್ತೆ ಇಂಟು ಎಕ್ಸ್ ಪವರ್ 9 ಇಂಟು ವೈ ಪವರ್ 12 ಮೈನಸ್ ಆರ್ ವ್ಯಾಲ್ಯೂ ಈಸ್ 9. ಸೊ 12 ಮೈನಸ್ 9 ಅಂತಂದ್ರೆ 3. ಸೊ ಈಗ 3 ಅಲ್ವಾ, ಅವ್ರು ಏನು ಕೇಳಿರೋದು ಎಕ್ಸ್ ಪವರ್ 9 ವೈ ಪವರ್ 3 ಇದು ಕೋಎಫಿಷಿಯಂಟ್. ಈಗ 2x ಇದೆ ಅಂತ ಅನ್ಕೊಳ್ಳಿ. ಸೊ ಎಕ್ಸಿನ ಕೋಎಫಿಷಿಯಂಟ್ ಏನು 2 ಸರಿನಾ, ಎಕ್ಸ್ ಅನ್ನ ಬಿಟ್ಬಿಡ್ಬೇಕು. ಸೊ ಈಗ ಅವ್ರೇನ್ ಕೇಳಿರೋದು ಎಕ್ಸ್ ಪವರ್ 9 ವೈ ಪವರ್ 3 ಕೋಎಫಿಷಿಯಂಟ್ ಅನ್ನ ಬರೀರಿ. ಸೊ ಇವಾಗ ಇದಷ್ಟನ್ನು ಬಿಟ್ಟು ಇಷ್ಟು ಮಾತ್ರ ಬರಿಬೇಕು ಸರಿನಾ, ಇಷ್ಟು ಮಾತ್ರ. ಸೊ ಈ ಸಮೇಶನ್ ಅನ್ನು ಕೂಡ ಬರೆಯುವಂತ ಅವಶ್ಯಕತೆ ಇಲ್ಲ, ಇಷ್ಟನ್ನು ಮಾತ್ರ ಬರಿಬೇಕು. ಸೊ ಈ ಕಡೆ ಬರಿತೀನಿ. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ ನನಗೆ 12c9 ಇಂಟು 2 ಪವರ್ 9 ಇಂಟು ಮೈನಸ್ 3 ಪವರ್ 3 ಹೋಲ್ ಪವರ್ 3. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ 12c9 ಅನ್ನ ಯಾವ ರೀತಿ ಕಂಡುಹಿಡಿಯೋದು, ವೆರಿ ಸಿಂಪಲ್. ಫಸ್ಟ್ 12 ಅಂತ ಹೊಡೀರಿ, ನೆಕ್ಸ್ಟ್ ಇಲ್ಲಿ NCR ಅಂತ ಕಾಣುತ್ತೆ, NCR ಅಂತ ಡೈರೆಕ್ಟ್ ಬಟನ್. ಸೊ ಅದನ್ನ ಒತ್ತಿದ್ರೆ ಸಿ ಆಯ್ತು, 12c9 ಬೇಕು. ಸೊ ನೆಕ್ಸ್ಟ್ 9 ಅನ್ನ ಒತ್ತಿ ಈಸ್ ಈಕ್ವಲ್ ಟು ಹೊಡೀರಿ. ಸೊ ಎಷ್ಟು ವ್ಯಾಲ್ಯೂ ಬಂತು 220. ಯಾವ ರೀತಿ ಕಂಡುಹಿಡಿದಿದ್ದು ನಾವು, ಫಸ್ಟ್ 12 ನೆಕ್ಸ್ಟ್ NCR ಅಂತ ಕಾಣುತ್ತೆ. ಸೊ ಅದರಲ್ಲಿ ಅದನ್ನ ಒತ್ತಿದ್ರೆ ಸಿ ಅಂತ ಬರುತ್ತೆ. ನೆಕ್ಸ್ಟ್ 9 ಅನ್ನ ಒತ್ತಿರಿ. ಸೊ 12c9 ಆಯ್ತು, ಈಸ್ ಈಕ್ವಲ್ ಟು ಹೊಡೆದ್ರೆ ನಿಮಗೆ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ 2 ಪವರ್ 9. ಸೊ 2 ಎಕ್ಸ್ಪೋನೆನ್ಷಿಯಲ್ 9 ಅನ್ನ ಹೊಡೆದ್ರೆ 2 ಪವರ್ 9 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 512 ಇಂಟು ಮೈನಸ್ 3 ಪವರ್ 3. ಸೊ ಮೈನಸ್ 3 ಪವರ್ 3. ಸೊ ವ್ಯಾಲ್ಯೂ ಎಷ್ಟಾಯ್ತು -27 ಆಯ್ತು. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. 220 ಇಂಟು 512 ಇಂಟು -27. ಸೊ ವ್ಯಾಲ್ಯೂ ವಿಲ್ ಬಿ -304128. So this is the coefficient value for x power 9 y power 3. ಸರಿನಾ, ಈ ತರ ನೀವು ಸ್ಟೆಪ್ ವೈಸ್ ಮಾಡ್ತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದು ಒಂದು ಸ್ವಲ್ಪ ಟ್ರಿಕ್ಕಿ ಆಗುತ್ತೆ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಸಿಂಪಲ್ ಆಗಿ ಒಂದೊಂದೇ ಬರೋ ರೀತಿ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗಿ ಅವಾಗ ವೆರಿ ಈಸಿ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.